ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ USA ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಮೆರಿಕದಲ್ಲಿ ಸೇವಿಂಗ್ಸ್ ಯಾವ ಥರ ಮಾಡೋದು ಎನ್ನುವ ವಿಷಯದ ಬಗ್ಗೆ ಮಾತಾಡುವ. ಅಮೇರಿಕಾ ಆಗಲಿ ಇಂಡಿಯಾ ಆಗಲಿ ಈ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇರ್ತಾರಲ್ಲ, ನಾವು ಫಸ್ಟ್ ಟ್ಯಾಕ್ಸ್ ಕಟ್ಬಿಡ್ತೀವಿ, ಆಮೇಲೆ ನಮಗೆ ದುಡ್ಡು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಮತ್ತು ನಾವು ಏನೇ ಪರ್ಚೇಸ್ ಮಾಡಿದ್ರು ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ. ಸೊ ಈ ರೀತಿ ಟ್ಯಾಕ್ಸ್ ತುಂಬ ಜಾಸ್ತಿ ಹೋಗ್ತಾ ಇರುತ್ತೆ. ಮತ್ತು US ಅಲ್ಲಿ ಡಾಲರಲ್ಲೇ ಎಲ್ಲ ಖರ್ಚು ಮಾಡಬೇಕಾಗತ್ತೆ. ಇಲ್ಲಿ ಏನೇ ಪರ್ಚೇಸ್ ಮಾಡಿದ್ರೂ ನಾವು ತುಂಬ ಎಕ್ಸ್ಪೆನ್ಸ್ ಅನಿಸ್ತಾ ಇರುತ್ತೆ. ಸೊ ಇಲ್ಲಿರೋ ಸಿಟಿಸನ್ಸ್ ಆಗಲಿ, ಇಲ್ಲಿ ಬಂದು ವರ್ಕ್ ಮಾಡೋರಾಗಲಿ ಯಾವ ರೀತಿಯಾಗಿ ಈ ಸೇವಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಮತ್ತು ಏನೇನಿದೆ ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್, ಬ್ಯಾಂಕ್ ಅಕೌಂಟ್ ಮತ್ತು ಸ್ಮಾರ್ಟ್ ಬ್ಯಾಂಕಿಂಗ್. US ಅಲ್ಲಿ ಹೊಸದಾಗಿ ಬಂದು ಯಾರೆಲ್ಲ ಜಾಬ್ ಸ್ಟಾರ್ಟ್ ಮಾಡ್ತಾರೆ ಅವರು SSN ಅಂತ ನಂಬರಿಗೆ ವೇಟ್ ಮಾಡ್ತಾರೆ. ಅದು ಬಂದಮೇಲೆ ಬ್ಯಾಂಕ್ ಅಕೌಂಟು, ಕ್ರೆಡಿಟ್ ಕಾರ್ಡು ಅಂತೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಈಗ ಈ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ, ಇಂಡಿಯಾದಲ್ಲಿ ಅಂದರೆ ಕೆಲವೊಂದು ಬ್ಯಾಂಕಲ್ಲಿ ಡೆಪಾಸಿಟ್ ಸ್ಯಾಲ್ರಿ ಏನು ಕ್ರೆಡಿಟ್ ಆಗುತ್ತಲ್ಲ, ಅದನ್ನು ಯೂಸ್ ಮಾಡದೆ ಹಂಗೆ ಇದ್ದರೆ ಇಂಟ್ರೆಸ್ಟು ಆ್ಯಡ್ ಮಾಡ್ತಾ ಹೋಗ್ತಾರೆ ಸೇವಿಂಗ್ಸ್ ಅಕೌಂಟಲ್ಲಿ. ಇಲ್ಲಿ ಚೆಕ್ಕಿಂಗ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟ್ ಅಂತ ಬೇರೆ ಬೇರೆ ಇರುತ್ತೆ. ಚೆಕ್ಕಿಂಗ್ ಅಕೌಂಟ್ ಅಂದರೆ ಈ ಸ್ಯಾಲ್ರಿ ಏನು ಮಂತ್ಲಿ ಕ್ರೆಡಿಟ್ ಆಗುತ್ತಲ್ಲ ಅದನ್ನು ಚೆಕ್ಕಿಂಗ್ ಅಕೌಂಟ್ ಅಂತಾರೆ. ಅಲ್ಲಿಂದ ನಾವು ಇನ್ನೊಂದು ಅದೇ ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಕೊಡ್ತಾರೆ. ನಾವೀಗ ಏನಾದರೂ ದುಡ್ಡು ಖರ್ಚು ಮಾಡಿಲ್ಲ, ಸೇವ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಸೇವಿಂಗ್ಸಲ್ಲಿ ಮೂವ್ ಮಾಡ್ಕೊತಾ ಇರ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಕೆಲವೊಂದು ಇಲ್ಲಿ ದೊಡ್ಡ ಬ್ಯಾಂಕಿಂಗ್ ಏನಿದಾವಲ್ಲ ಅವರು ತುಂಬ ಕಡಿಮೆ ಇಂಟ್ರೆಸ್ಟ್ ಕೊಡ್ತಾರೆ. ಅಂಥ ಬ್ಯಾಂಕ್ಗಳಲ್ಲಿ ಈ ತುಂಬ ಜನ ಇಂಡಿಯಾದಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಇಲ್ಲ ಏನೋ ಪರ್ಚೇಸ್ ಮಾಡಬೇಕಂತ ಏನು ಮಾಡಿರ್ತಾರೆ ಅಂದರೆ ಹಾಗೇ ಇಟ್ಟಿರ್ತಾರೆ ದುಡ್ಡನ್ನು. ಸೊ ಅದು ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಅವ್ರ ದುಡ್ಡು ಒಂದು 6 ಮಂತು 1 ಇಯರ್ ಅಂತ ನೋಡಿದಾಗ ತುಂಬ ದುಡ್ಡು ಲಾಸ್ ಆಗ್ತಾ ಇರುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ನಾವು ಏನು ಮಾಡಬೇಕಂದ್ರೆ ಚೆಕ್ಕಿಂಗ್ ಅಕೌಂಟಿಂದ ಬೇರೆ ಯಾವುದು ಹೈ ಈಲ್ಡ್ ಈ ಸೇವಿಂಗ್ಸ್ ಅಕೌಂಟ್ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಇವಾಗ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದ್ರಿಂದ ತುಂಬ ಬ್ಯಾಂಕ್ಸ್ ಬಂದು ಇಲ್ಲಿ ಒಳ್ಳೆ ಇಂಟ್ರೆಸ್ಟ್ ಜಾಸ್ತಿ ಇರುವಂಥ ಸೇವಿಂಗ್ಸ್ ಅಕೌಂಟ್ನ ಕೊಡ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದು ಬಂದು ಲಾಕ್ ಮಾಡ್ಬೋದು ನಾವು, ಆ ರೀತಿಯೂ ಆಪ್ಷನ್ಸ್ ಇದೆ. ಇನ್ನು ಕೆಲವೊಂದು ಬಂದು ಇಲ್ಲಿ CD ಅಂತಾರೆ, ಅಲ್ಲಿ ನಾವು ಡೆಪಾಸಿಟ್ ಮಾಡ್ಬೋದು. ಅದು ಇಂಟ್ರೆಸ್ಟ್ ರೇಟ್ನ ಲಾಕ್ ಮಾಡಿಕೊಂಡು ನಮಗೆ ಗ್ಯಾರಂಟೀಡ್ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಈ ರೀತಿ ನಾವು ದುಡ್ಡನ್ನು ಮ್ಯಾನೇಜ್ ಮಾಡೋದ್ರಿಂದ ನಮ್ಮ ದುಡ್ಡು ಏನದು ಇನ್ಫ್ಲೇಷನ್ ಇದೆಯಲ್ಲ, ವ್ಯಾಲ್ಯೂ ಕಡಿಮೆ ಆಗೋದು, ಅದನ್ನು ನಾವು ಕವರ್ ಮಾಡ್ಬೋದು. ನೆಕ್ಸ್ಟ್ ಸ್ಮಾರ್ಟ್ ಬ್ಯಾಂಕಿಂಗ್ ಅಂದರೆ ಈಗ ಇಲ್ಲಿ US ಅಲ್ಲಿ ಕ್ರೆಡಿಟ್ ಕಾರ್ಡ್ ಇಲ್ಲದೆ ನಾವು ಒಂದು ಮನೆ ಬಾಡಿಗೆ ತೊಗೊಳಕ್ಕಾಗಲ್ಲ, ಯಾವುದೇ ಒಂದು EMI ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಾವು ಒಂದು ಕಾರ್ ತೊಗೊಳ್ತೀವಿ, ಏನೋ ತೊಗೊಳ್ತೀವಿ ಅಂದರೆ ಇಲ್ಲಿ ಫಸ್ಟ್ ಕ್ರೆಡಿಟ್ ಕಾರ್ಡ್ ಕೇಳ್ತಾರೆ, ಅದರ ಹಿಸ್ಟ್ರಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಯಾರು ಹೊಸ್ದಾಗಿ ಬರ್ತಾರಲ್ಲ ಫಸ್ಟ್ ಬಂದ ತಕ್ಷಣ ಒಂದು ಕ್ರೆಡಿಟ್ ಕಾರ್ಡ್ ತೊಗೋಬೇಕು, ಅದಕ್ಕೆ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ಆಗ ಮಾತ್ರ ನಾವಿಲ್ಲಿ ಸರ್ವೈವ್ ಆಗೋಕ್ಕಾಗುತ್ತೆ. ಸೊ ಈ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಇದರಲ್ಲಿ ತುಂಬ ಏನಂದರೆ 0% ಮೇಂಟೆನೆನ್ಸ್ ಫೀ ಎಲ್ಲ ಇರ್ತವೆ. ಇನ್ನು ಕೆಲವೊಂದು ಬಂದು ಅವ್ರು ಚಾರ್ಜ್ ಮಾಡ್ತಾ ಇರ್ತಾರೆ. ಇದೇನೆಂದರೆ ಸ್ವಲ್ಪ ಡಿಟೇಲಾಗಿ ನಾವು ನೋಡ್ಕೊಂಡ್ರೆ ಅದನ್ನು ನಾವು ಸ್ವಲ್ಪ ಸೇವ್ ಮಾಡ್ಬೋದು. ಮತ್ತು ನಾವು ಆನ್ ಟೈಮ್ ಕೂಡ ಕಟ್ಟೋದು ಇಂಡಿಯಾದಲ್ಲಿ ಯಾವ ರೀತಿ ಇದೆಯಲ್ಲ ಇಲ್ಲಿ ಅದೇ ರೀತಿ ಇರುತ್ತೆ. ಆನ್ ಟೈಮ್ ನಾವು ಕಟ್ಟಿಲ್ಲ ಅಂದರೆ ಸಡನ್ನಾಗಿ ಅವರು ನಮಗೆ ಚಾರ್ಜ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಈ ಮಂತ್ಲಿ ಒಂದು ರಿಮೈಂಡರ್ ಥರ ಸೆಟ್ ಮಾಡ್ಕೋಬೇಕು. ಸ್ಯಾಲ್ರಿ ಕ್ರೆಡಿಟ್ ಆದ ತಕ್ಷಣ ನಾವು ಯಾವಾಗ ಪೇ ಮಾಡಬೇಕು ಅಂತ. ಆಮೇಲೆ ಈ ಪೇ ಮಾಡಬೇಕಾದಾಗ ಕೂಡ ಕೆಲವೊಮ್ಮೆ ಆ ಆ್ಯಪಲ್ಲಿ ತೋರಿಸ್ತಾ ಇರುತ್ತೆ ಡ್ಯೂ ಡೇಟ್ ಯಾವಾಗಿದೆ ಅಂತ. ಅಲ್ಲಿ ಒಂದು ವೇಳೆ ಪೇಮೆಂಟ್ 0 ಅಂತ ಇದ್ದರೆ ನಾವು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೆಕ್ಸ್ಟ್ ಸೈಕಲಲ್ಲಿ ಪೇ ಮಾಡ್ಬೋದು. ಸೊ ಅಷ್ಟೊಂದು ಕ್ರಿಟಿಕಲ್ ಇದ್ದರೆ ನಾವು ಲೇಟಾಗಿ ಕೂಡ ಪೇ ಮಾಡ್ಬೋದು. ಸೊ ಇದೇನೆಂದರೆ ನಾವು ಆನ್ ಟೈಮ್ ಮಾನಿಟರ್ ಮಾಡೋದ್ರಿಂದ ನಮ್ಮ ಕ್ರೆಡಿಟ್ ಹಿಸ್ಟ್ರಿ ಬಂದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಅದನ್ನು ಸ್ಮಾರ್ಟಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಗ್ರೋಸರಿ ಮತ್ತು ಡೈಲಿ ಎಕ್ಸ್ಪೆನ್ಸ್. ಇಲ್ಲಿ ನಾವು ಗ್ರಾಸರೀಸ್ ಏನು ಪರ್ಚೇಸ್ ಮಾಡ್ತೀವಲ್ಲ, ತುಂಬ ಜನ ಫ್ರೆಂಡ್ಸ್ ಶೇರ್ ಮಾಡ್ತಾ ಇರ್ತಾರೆ, ನೀವು ಇಂಡಿಯನ್ ಸ್ಟೋರಲ್ಲಿ ಟೊಮೊಟೊ ತೊಗೊಳ್ತಾ ಇದ್ದೀರಾ, ಇಲ್ಲ ಈ ಸ್ಟೋರಲ್ಲಿ ಹೋಗಿ ಇಲ್ಲಿ ಕಡಿಮೆ ಇದೆ ಅಂತ. ಅಲ್ಲೋಗಿ ನೋಡಿದಾಗ ನಮಗೆ ಅದು ಕಡಿಮೆ ಸಿಗುತ್ತೆ. ನಾವು ಟೊಮೊಟೊ ಜಾಸ್ತಿ ಬಳಸೋದ್ರಿಂದ. ಸೊ ಮತ್ತು ಆನಿಯನ್ ಇದೆಲ್ಲ ಏನಂದರೆ ನಾವು ಎಲ್ಲಿ ಕಡಿಮೆ ಇರುತ್ತಲ್ಲ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಆಮೇಲೆ ಈಗ ಇಲ್ಲಿ ಕಾಸ್ಕೋ ಅಂತ ಹೋಲ್ಸೇಲ್ ಶಾಪ್ ಇರುತ್ತೆ, ಅಲ್ಲಿ ಏನಂದರೆ ಮೆಂಬರ್ಶಿಪ್ ಇರುತ್ತೆ. ಇಯರ್ಲಿ ನಾವು ಮೆಂಬರ್ಶಿಪ್ ಕೊಟ್ಟು ತೊಗೋಬೇಕಾಗತ್ತೆ. ಅಲ್ಲಿ ಈಗ ರೈಸು, ಈ ತೊಗರಿಬೇಳೆ, ಉದ್ದಿನಬೇಳೆ ಎಲ್ಲ ಸಿಗ್ತಾಯಿದೆ. ಸೊ ಅದನ್ನು ನಾನು ಇಂಡಿಯನ್ ಟ್ರಿಪ್ಪಿಗೆ ಕಂಪೇರ್ ಮಾಡಿ ನೋಡಿದ್ರೆ, ನಾನು ಒಂದು ಶಾರ್ಟ್ ವೀಡಿಯೋ ಕೂಡ ಮಾಡಿದ್ದೆ. ಈ ರೈಸ್ ಇಲ್ಲಿ ಶಾರ್ಟೇಜ್ ಆದಾಗ ಇಂಡಿಯನ್ ಸ್ಟೋರಲ್ಲೆಲ್ಲ ಒಂದು 10 kg ರೈಸ್ಗೆ ಇವರು $30 $40ವರೆಗೂ ಮಾರ್ತಾಯಿದ್ರು. ಬಟ್ ಕಾಸ್ಕೋ ಅನ್ನೋ ಶಾಪಲ್ಲಿ ಅಲ್ಲಿ $15ಗೆ ಸಿಗ್ತಾಯಿತ್ತು.
ಸೊ ಅವರು ಇವಾಗಲೂ ಕೂಡ ಈಗ $1 ಜಾಸ್ತಿ ಮಾಡಿದ್ದಾರೆ. ಈ 20 LB ಪ್ಯಾಕೆಟ್ ಬಂದು ಈಗ $16 ಸಿಗುತ್ತೆ. ಸೊ ಈ ರೀತಿ ನಾವು ಸ್ಮಾರ್ಟ್ ಡಿಸಿಷನ್ ತೊಗೊಂಡಾಗ ಇದೇನೆಂದರೆ ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ, ಆ ರೀತಿ ನಾವು ಈ ಗ್ರಾಸರಿ ಪರ್ಚೇಸ್ ಮಾಡಬೇಕಾದಾಗ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಮಗೆ ಒಳ್ಳೆ ಆಪ್ಷನ್ ಸಿಗ್ತವೆ. ಒಂದು ಸರಿ ನಾವು ಈ ಬರ್ಡೇಗೆ ಕ್ಯಾಂಡಲ್ ತೊಗೋಬೇಕಾದ್ರೆ ಅವರು $5 ಅಂತ ಹೇಳಿದ್ರು. ನಾನು ಕೇಳಿದೆ ಇದಕ್ಕೆ $5 ಅಂತ. ಅವ್ರು ಹೇಳಿದ್ರು ಇದನ್ನೇ ಇಲ್ಲಿ ಡಾಲರ್ ಟ್ರೀ ಅಂತ ಇರುತ್ತೆ, ಅಲ್ಲಿ ಹೋಗಿ ತೊಗೊಳ್ಳಿ, $1 ಸಿಗುತ್ತೆ ನಿಮಗೆ ಅಂತ. ನಾವು ಅಷ್ಟೇ ಮಾಡಿದ್ವಿ. ಅಲ್ಲೇ ಪಕ್ಕದಲ್ಲೇ ಡಾಲರ್ ಟ್ರೀ ಇತ್ತು, ಅಲ್ಲಿ ಹೋಗಿ $1 ಸಿಕ್ತು. ಇಲ್ಲಿ ಈ ಮೊದಲದು ಡಾಲರ್ ಟ್ರೀ ಅಂತ ಇದ್ದರು, ಈಗ $1 ಮೇಲೆ $1 ಜಾಸ್ತಿ ಮಾಡಿದ್ದಾರೆ. ಆ ಥರ ಶಾಪ್ಗಳಲ್ಲಿ ನಮಗೆ ಕೆಲವೊಂದು ಐಟಮ್ ಮನೇಲಿ ಯೂಸ್ ಮಾಡೋಂಥವು ಕಡಿಮೆ ದುಡ್ಡಿಗೆ ಸಿಗುತ್ತೆ. ಈ ರೀತಿ ನಾವು ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಈಗ ಒಂದು ರೆಸ್ಟೋರೆಂಟ್ಗೆ ಹೋದರೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಮನೇಲೇ ಜಾಸ್ತಿ ಪ್ರಿಫರ್ ಮಾಡಬೇಕಾಗತ್ತೆ. ಬಟ್ ಎಷ್ಟೇ ಮನೇಲಿ ಪ್ರಿಫರ್ ಮಾಡಿದ್ರು ಕೂಡ ಕೆಲವೊಮ್ಮೆ ನಾವು ಹೊರಗಡೆ ಹೋಗಿ ಊಟ ಮಾಡ್ತೀವಲ್ಲ, ಅಂಥ ಸಿಚುವೇಷನಲ್ಲಿ ಇಲ್ಲಿ ಕೆಲವೊಂದು ಇಂಡಿಯನ್ ರೆಸ್ಟೋರೆಂಟ್ ಏನು ಮಾಡ್ತಾರೆ ಅಂದರೆ ಅವರು ಕ್ಯಾಶ್ ಪ್ರಿಫರೆನ್ಸ್ ಮಾಡ್ತಾರೆ. ಕ್ಯಾಶ್ ಕೊಟ್ಟಾಗ ಏನಾಗುತ್ತಂದರೆ ಅವರು 5% ಡಿಸ್ಕೌಂಟ್ ಕೊಡ್ತಾರೆ. ಸೊ ಅದು ಕೂಡ ಒಂದು ಒಳ್ಳೆ ಸೇವಿಂಗ್ ಇರುತ್ತೆ. ಆ ರೀತಿ ನಾವು ಸ್ಟ್ರಾಟಜಿ ಫಾಲೋ ಮಾಡೋದ್ರಿಂದ ಇನ್ನು ಕೆಲವೊಮ್ಮೆ ಏನಾಗುತ್ತಂದರೆ ಈ ಹೋಟೆಲ್ ಆಗಲಿ ಹೊರಗಡೆ ಎಲ್ಲೆಲ್ಲ ಈ ಹ್ಯೂಮನ್ ಇಂಟರ್ವೆನ್ಷನ್ ಮನುಷ್ಯರು ಬಂದು ನಮ್ಗೆ ಸರ್ವ್ ಮಾಡ್ತಾರೆ ಅಂದರೆ ಅವ್ರಿಗೆ ಟಿಪ್ಸ್ ಕೊಡಬೇಕು. ಈ ಟಿಪ್ಸೇ ಬಂದು ತುಂಬ ಕಾಸ್ಟ್ಲಿ ಅನಿಸುತ್ತೆ. ಸೊ ಈ ರೀತಿ ನಾವು ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ನಾವು ಟಿಪ್ಸು ಕೊಡ್ಬೋದು ಮತ್ತು ನಮಗೆ ಎಕ್ಸ್ಪೆನ್ಸು ಕೂಡ ಕಂಟ್ರೋಲಲ್ಲಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಮನೆ ಬಾಡಿಗೆ. ಇಲ್ಲಿ ಮನೆ ಬಾಡಿಗೆ ತುಂಬ ಜಾಸ್ತಿ ಇರುತ್ತೆ. ಈಗ ಯಾರಾದರೂ ಸಿಂಗಲ್ ಆಗಿದ್ದಾರೆ, ಫ್ಯಾಮಿಲಿ ಇಂಡಿಯಾದಲ್ಲಿದೆ ಅಂದರೆ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಅಂದರೆ ಶಿಫ್ಟ್ ಆಗ್ತಾರೆ, ಇಲ್ಲ ಬೇರೆ ಯಾರನ್ನಾದರೂ ರೂಮೇಟಾಗಿ ಶೇರ್ ಮಾಡ್ಕೊಳ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಎಕ್ಸ್ಪೆನ್ಸು ಕಡಿಮೆ ಆಗುತ್ತೆ. ಮತ್ತು ಈಗ ಒಂದು ಅಪಾರ್ಟ್ಮೆಂಟಲ್ಲಿ ನಾವು ಇರ್ತೀವಲ್ಲ, ಇಲ್ಲಿ ಯಾವ ರೀತಿ ಅಂದರೆ ಇನ್ಫ್ಲೇಷನಿಗೆ ತಕ್ಕ ಹಾಗೆ ಇಯರ್ಲಿ ಜಾಸ್ತಿ ಮಾಡ್ತಾ ಇರ್ತಾರೆ. ಅದನ್ನು ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಟ್ರ್ಯಾಕ್ ಮಾಡಿ ನಮಗೇನಾದರೂ ಒಂದು ವೇಳೆ ಅದು ಜಾಸ್ತಿ ಅನಿಸುತ್ತೆ ಅಂದರೆ ಬೇರೆ ಆಪ್ಷನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಇದನ್ನು ಟ್ರ್ಯಾಕ್ ಮಾಡದೇ ಇದ್ದಾಗ ಅವರು ರಿನ್ಯೂವಲ್ ಟೈಮಲ್ಲಿ ಜಾಸ್ತಿ ಮಾಡಿದಾಗ ನಮಗೆ ಮತ್ತು ಇದೆಲ್ಲ ಏನಪ್ಪ ಕಷ್ಟ, ಇದನ್ನೆಲ್ಲ ಯಾರು ಶಿಫ್ಟ್ ಮಾಡೋದು ಅಂತೇಳಿ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ತಿಂಗಳಿಗೆ $50-100 ಅಂದರೆ ಅದು ನಾವು ಆ ಆಪ್ಷನ್ನ ಸ್ವಲ್ಪ ವೈಸಾಗಿ ಚೂಸ್ ಮಾಡಿದ್ರೆ ಅದು ಸೇವ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಗ್ಯಾಸ್. ಈಗೆಲ್ಲ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ US ಅಲ್ಲಿ ನನ್ನ ಪ್ರೀತಿಯ ಹುಡುಗಿ ಮೂವಿಯಲ್ಲಿ ನಾವು ನೋಡಿರ್ತೀವಿ, ಕಾರ್ ಎಲ್ಲಿ ನೋಡಿ ಕಾರ್ ಅಂತ. ಅಮೇರಿಕಾದಲ್ಲಿ ನಾವೆಲ್ಲ ಇಲ್ಲಿ ಜಾಸ್ತಿ ಕಾರೇ ಬಳಸ್ತೀವಿ. ಯುರೋಪಿಯನ್ ಕಂಟ್ರಿಗಳಲ್ಲಾದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರುತ್ತೆ. ಇಂಡಿಯಾದಲ್ಲೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ, ಒಂದು ಬಸ್ ಇದೆ, ಅದು ಬಂದು ಫ್ರೀಯಾಗೇ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಡ್ರಾಪ್ ಮಾಡ್ತಿರ್ತಾರೆ. ಬಟ್ ಏನಂದರೆ ಈ ಚಳಿಯಲ್ಲಿ ನಿಂತ್ಕೊಂಡು ಅದನ್ನು ಒಂದಿಷ್ಟು ಜನ ಮಾತ್ರ ಫಾಲೋ ಮಾಡ್ತಾರೆ, ಇಂಡಿಯನ್ಸ್ಗೆ ಆಗಲ್ಲ. ಇಲ್ಲಿ ನಾವು ಜಾಸ್ತಿ ಕಾರ್ ಬಳಸ್ತೀವಲ್ಲ, ಈ ಕಾರ್ ಬಂದು ಇಲ್ಲಿ ಸರಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ನಾವು ಒಂದು ಸರ್ವಿಸ್ ಸೆಂಟರ್ ಅಂತ ಹೋದಾಗ, ಈ ಹಿಂದೆ ನಂದು ಹೋಂಡಾ CR-V ಒಂದು ಕಾರ್ ಇತ್ತು, ಅದನ್ನು ಸರ್ವಿಸ್ ತೊಗೊಂಡೋಗಿದ್ದೆ. ಅದು ಮೈಲೇಜ್ ಕೂಡ ಒಂದು 30K-40K ಮೈಲೇಜ್ ಮಾತ್ರ ಇತ್ತು ಅದ್ರ ಮೇಲೆ, ಅಷ್ಟು ಮೈಲ್ಸ್ ರನ್ ಆಗಿತ್ತು. ಆ ಕಾರ್ಗೆ ಅವರು ಒಂದು ಚಾರ್ಜ್ ಮಾಡಿದರು, $600 ಚಾರ್ಜ್ ಮಾಡಿದರು. ನಾನು ಕೇಳಿದೆ ಇದೇನಿದು ಇಷ್ಟೊಂದು ಚಾರ್ಜ್ ಮಾಡಿದ್ರಲ್ಲ ಅಂತ. ಅವರು ಇಲ್ಲ, ನಿಮ್ಮ ಫ್ಯೂಲ್ ಟ್ಯಾಂಕ್ ತೆಗೆದು ಅದರಲ್ಲಿರೋ ಎಲ್ಲ ಕಸನ ತೆಗೆದು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದರು. ಒಂದು ನಿಮಿಷ, ನಾನು ಇದನ್ನ ನೋಡ್ತೀನಿ ಅಂತ ನಾನು ಅಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ. ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಇದು ಅವಶ್ಯಕತೆ ಇಲ್ಲ, ಅದು 70-80 ಕಿಲೋ ಮೈಲ್ಸ್ ಆಗಿರುತ್ತಲ್ಲ ಆ ಟೈಮಲ್ಲೇ ಬೇಕಿದ್ದರೆ ಮಾಡಿಸ್ಬೋದು. ನನಗೆ ಅದೇ ಆಶ್ಚರ್ಯ ಅನಿಸ್ತು, ಇದು ಅವಶ್ಯಕತೆ ಇಲ್ಲದೆ ಇರೋದು ಯಾಕೆ ಇದನ್ನು ಆ್ಯಡ್ ಮಾಡಿದಾರೆ ಅಂತ ನಾವು ಇಮಿಡಿಯೇಟಾಗಿ ಹೇಳಿದೆ, ಇದನ್ನು ಮೊದಲು ತೆಗೀರಿದ್ದೀನಿ ಅಂತ. ಇನ್ನೊಂದು ಸರಿ ಏನಾಯ್ತು ಅಂದರೆ ಒಂದು ಆಯಿಲ್ ಚೇಂಜ್ಗೆ ನನಗೊಂದು ಲೆಟರ್ ಬಂತು, ಆಫರ್ ಇದೆ ಅಂತ. ನಾನು ಅಲ್ಲಿಗೆ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಯಾವ ರೀತಿ ನಮ್ಮನ್ನು ಮಂಗ ಮಾಡ್ತಾರೆ ಅಂದರೆ, ಅವರು ನಿಮ್ಮ ಬ್ರೇಕ್ ಫ್ಲೂಯಿಡ್ ಇದೆಯಲ್ಲ ಅದು ತುಂಬ ಹಳೇದಾಗಿದೆ, ರಿಸ್ಕ್ ಇದನ್ನು ಓಡಿಸೋದು, ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಂಥ ಒಂದು ಸಿಚುವೇಷನಲ್ಲಿ ನಮಗದು ಗೊತ್ತಿರಲ್ಲ, ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಆಯಿತು ಅದನ್ನು ಚೇಂಜ್ ಮಾಡಿ ಅಂತೇಳಿ ನಾವು ಚೇಂಜ್ ಮಾಡಿಬಿಡ್ತೀವಿ. ಸೊ ಅದನ್ನೇನಂದರೆ ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನೋಡಬೇಕಾಗತ್ತೆ ನಾವು ಯಾವಾಗ ಲಾಸ್ಟ್ ಟೈಮ್ ಚೇಂಜ್ ಮಾಡಿದ್ದೀವಿ ಅಂತ. ಸೊ ಈ ರೀತಿ ವಿಷಯಗಳನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಮತ್ತು ಈ ಫ್ಯೂಲ್ ಬಂದು ಈ ಮುಂಚೆ ಹೇಳಿದ್ನಲ್ಲ ಕಾಸ್ಕೋ ಅಂತ, ಕೆಲವೊಂದು ಸ್ಟೋರಲ್ಲಿ ಯಾವ ರೀತಿ ಇರುತ್ತೆ, ಈ ಕ್ರೆಡಿಟ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಅದನ್ನು ನಾವು ಸ್ವಲ್ಪ ಮಾನಿಟರ್ ಮಾಡಬೇಕಾಗತ್ತೆ. ಈ ಕ್ಯಾಶ್ ಬ್ಯಾಕ್ ಆಫರ್ ಅಂತ ಇರುತ್ತೆ,
ನಾವು ಅದನ್ನು ಕರೆಕ್ಟಾಗಿ ಆ ಕಾರ್ಡು ಆ ಸ್ಟೋರಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಅದು ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ. ನಾವೀಗ ಕಾರ್ ಎಕ್ಸ್ಪೆನ್ಸ್ ಈ ರಿಪೇರಿ ಕಾಸ್ಟ್ ಜಾಸ್ತಿ ಇದೆ ಅಂತೇಳಿ ನಾವು ಸರ್ವಿಸ್ ಮಾಡದೇ ಇರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸಡನ್ನಾಗಿ ಪ್ರಾಬ್ಲಮ್ ಅಂತಂದರೆ ಅದು ಮತ್ತೆ ಎಕ್ಸ್ಪೆನ್ಸ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾವು ರೆಗ್ಯುಲರಾಗಿ ಕಾರ್ನ ಸರ್ವಿಸ್ ಮಾಡಿ ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ನಾವು ಮಂತ್ಲಿ ಕಾರ್ ಇನ್ಸೂರೆನ್ಸ್ ಏನು ಪೇ ಮಾಡ್ತಿರ್ತೀವಲ್ಲ, ಅದು ಎವ್ರಿ 6 ಮಂತ್ಗೆ ರಿನ್ಯೂ ಮಾಡ್ತಾರೆ. ನಾವು ಸ್ವಲ್ಪ ಪಾಸ್ ಮಾಡಿ ಬೇರೆ ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ನಾವು ಕೋಡ್ ತೊಗೊಂಡ್ರೆ ನಮಗೊಂದು ಕಂಪ್ಯಾರಿಸನ್ ಸಿಗುತ್ತೆ. ಮತ್ತು ಅಲ್ಲಿ ಕೋಡ್ ತೊಗೋಬೇಕಾದ್ರೆ ನಾವು ಪ್ರತಿಯೊಂದು ಕಾಂಪೊನೆಂಟ್ನ ಹೋಗಿ ನೋಡಬೇಕಾಗುತ್ತೆ, ಡಿಟೇಲ್ ಆಗಿ ಕಂಪೇರ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ಇನ್ಸೂರೆನ್ಸ್ ಸ್ವಿಚ್ ಮಾಡೋದ್ರಿಂದ ಕೂಡ ನಮಗೆ ತುಂಬ ಸೇವಿಂಗ್ಸ್ ಆಗುತ್ತೆ. ಒಂದೇ ಕಂಪ್ನಿ ಜೊತೆಗೆ ನಾವು ಯಾವತ್ತೂ ಇರಬಾರ್ದು. ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ಸೂರೆನ್ಸ್ ಆ್ಯಂಡ್ ಮೆಡಿಕಲ್ ಎಕ್ಸ್ಪೆನ್ಸ್. ನಾ ಈ ಮುಂಚೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಅಮೇರಿಕಾದಲ್ಲಿ ಏನಾದರೂ ಸಮಸ್ಯೆಗಳು ಹೇಳ್ಬೇಕಂದ್ರೆ ಫಸ್ಟ್ ಹೇಳೋದೇ ನಾನು ಇನ್ಸೂರೆನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಇನ್ಸೂರೆನ್ಸ್ ಕಾಸ್ಟ್ ಅಷ್ಟೊಂದು ಜಾಸ್ತಿ ಆಗಿದೆ. ಪ್ರೀಮಿಯಮ್ ಬಂದು ನಾವು ಅಷ್ಟು ಪೇ ಮಾಡ್ತಾ ಇರ್ತೀವಿ. ಇನ್ನೂ ತುಂಬ ಜನಕ್ಕೆ ಗೊತ್ತಿರಲ್ಲ, ಎಂಪ್ಲಾಯರ್ ಬಂದು ಅವರು ಸ್ವಲ್ಪ ದುಡ್ಡು ಕೊಡ್ತಾ ಇರ್ತಾರೆ, ಇವರು ಒಂದು ಸ್ವಲ್ಪ ದುಡ್ಡು ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಇರಬೇಕಾದಾಗ ಕೆಲವರಿಗೆ ಪ್ರೀಮಿಯಮ್ ಕಡಿಮೆ ಅನಿಸುತ್ತೆ. ಇಲ್ಲಿ ಬಂದು ಮೆಡಿಕಲ್ ಪ್ಲ್ಯಾನ್ಸು ತುಂಬ ಬೇರೆ ಬೇರೆ ಇರ್ತವೆ. ಯಾವ ರೀತಿ ಇರುತ್ತಂದರೆ ತಿಂಗಳಿಗೆ ಜಾಸ್ತಿ ದುಡ್ಡು ಕಟ್ಟೋ ಒಂದು ಪ್ರೀಮಿಯಮ್ ಇರುತ್ತೆ. ಆ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ, ನಾನು ಹಾಸ್ಪಿಟ್ಲಿಗೆ ಹೋಗಿ ಏನಾದರೂ ನಾನು ತೋರಿಸ್ಕೊಂಡ್ರೆ ನನಗೆ ಬಿಲ್ ಏನು ಬರುತ್ತಲ್ಲ ಅದು ಕಡಿಮೆ ಬರುತ್ತೆ. ಇನ್ನೊಂದು ಆಪ್ಷನ್ ಬರುತ್ತೆ, ಅದು ಯಾವ ರೀತಿ ಇರುತ್ತೆ ಅಂದರೆ, ಮಂತ್ಲಿ ನಾನು ಪ್ರೀಮಿಯಮ್ ಕಡಿಮೆ ಕಟ್ತಿರ್ತೀನಿ, ಬಟ್ ಹಾಸ್ಪಿಟ್ಲಿಗೆ ಹೋದರೆ ಈ ಡಿಡಕ್ಟಿಬಲ್ ಅಂತ ಒಂದು ಅಮೌಂಟ್ ಇರುತ್ತೆ, ಅದರಲ್ಲಿ ನನ್ನ ಕಟ್ಟಕ್ಕೆ ಹೇಳ್ತಿರ್ತಾರೆ. ನಾನು ಅವಾಗ ಹಾಸ್ಪಿಟ್ಲಿಗೆ ದುಡ್ಡು ಕಟ್ತಾ ಇರ್ತೀನಿ. ಈ ಎರಡೂ ಪ್ಲ್ಯಾನ್ನ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ. ಈ ಸೆಕೆಂಡ್ ಪ್ಲಾನ್ ಹೇಳಿದ್ನಲ್ಲ, ಮಂತ್ಲಿ ಕಡಿಮೆ ದುಡ್ಡು ಕಟ್ತೀವಿ ಅಂತೇಳಿ, ಅದಕ್ಕೆ ಒಂದು ಎಚ್ ಎಸ್ ಎ ಕಾರ್ಡ್ ಅಂತ ಕೊಡ್ತಾರೆ, ಹೈ ಡಿಡಕ್ಟಬಲ್. ತುಂಬ ಜನ ಹೈ ಡಿಡಕ್ಟಬಲ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಚ್ ಎಸ್ ಎ ಕಾರ್ಡೇ ಗೊತ್ತಿರಲ್ಲ. ಈ ಹೆಲ್ತ್ ಸೇವಿಂಗ್ ಕಾರ್ಡ್ ಅಂದರೆ ಏನಂದರೆ, ಇಲ್ಲಿ ಗೌರ್ಮೆಂಟ್ ಅಲೋ ಮಾಡುತ್ತೆ, ನಾವು ಮಂತ್ಲಿ 7,500ವರೆಗೂ ನಾವು ಅದನ್ನು ಪ್ರೀ ಟ್ಯಾಕ್ಸ್ ಮನಿ ಅಂತಾರೆ. ಈಗ ಒಬ್ರಿಗೆ ಒಂದು 100K ಸ್ಯಾಲ್ರಿ ಇದೆ ಅಂದರೆ ಅದರಲ್ಲಿ 7,500 ಡೈರೆಕ್ಟಾಗಿ ಆ ಅಕೌಂಟಿಗೆ ನಾವು ಹಾಕ್ಕೋಬೋದು. ಆ ಮಿಕ್ಕಿರೋ ದುಡ್ಡಿಗೆ ಟ್ಯಾಕ್ಸ್ ಹಾಕ್ತಾರೆ. ಸೊ ಪ್ರೀ ಟ್ಯಾಕ್ಸ್ ಮನಿನ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು, ಅಲ್ಲಿ ಸೇವಿಂಗ್ಸ್ ಆಗುತ್ತೆ. ಇಲ್ಲಿ ತುಂಬ ಜನ ಅಮೇರಿಕನ್ಸ್ ಯಾರೆಲ್ಲ ಎಚ್ ಎಸ್ ಇರುತ್ತಲ್ಲ, ಅವರು ತುಂಬ ಹೈ ಅಮೌಂಟ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಓಲ್ಡ್ ಏಜಲ್ಲಿ ಇಲ್ಲಿ ತುಂಬ ಮೆಡಿಕಲ್ ಎಕ್ಸ್ಪೆನ್ಸ್ ಬರುತ್ತೆ ಅಂತೇಳಿ. ಸೊ ಮತ್ತು ನೆಕ್ಸ್ಟು ಈ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ಕೆಲವೊಮ್ಮೆ ಈ ನಾವು ಯಾವ ಪ್ಲ್ಯಾನ್ ಚೂಸ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಈ ಬಿಲ್ಸ್ ಬರ್ತಾ ಇರುತ್ತೆ, ಕೆಲವೊಮ್ಮೆ ತುಂಬ ಲೇಟಾಗಿ ಬರುತ್ತೆ. ಇವನ್ನ ನಾವು ಕರೆಕ್ಟಾಗಿ ನೋಡಿ ಪೇ ಮಾಡಬೇಕಾಗತ್ತೆ. ಒಂದು ವೇಳೆ ನಾವು ಕರೆಕ್ಟಾಗಿ ಪೇ ಮಾಡಿಲ್ಲ ಅಂದರೆ ಅದೇನಂದರೆ, ಈ ಕಲೆಕ್ಟ್ ಮಾಡೋರು ಇರ್ತಾರೆ ಹೊರಗಡೆ, ಅವ್ರಿಗೆ ಹೋಗ್ಬಿಡುತ್ತೆ. ಅವ್ರಿಗೆ ಹೋಗಿ ಅವ್ರು ನಮ್ಗೆ ಕಾಲ್ ಮಾಡಿ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಮ್ಮೆ ನಮ್ಗೆ ಗೊತ್ತೂ ಆಗೋಲ್ಲ ಅವರು ಜೆನ್ಯೂನ್ ಇದ್ದಾರೋ ಇಲ್ಲ ಫೇಕ್ ಕಾಲ್ ಬರ್ತಾ ಇದೆಯೋ ಅಂತ. ಆಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಕಾಲ್ ಮಾಡಿದ್ರೆ ಅವ್ರ ಹತ್ರ ಆ ಬಿಲ್ ಇರಲ್ಲ, ಆ ಡೀಟೇಲ್ಸೇ ಇರಲ್ಲ, ಅವರು ಒಂದ್ಸರಿ ಥರ್ಡ್ ಪಾರ್ಟಿ ಕಳಿಸ್ಬಿಟ್ರೆ. ಸೊ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅವರು ಈಗ ಥರ್ಡ್ ಪಾರ್ಟಿಯವ್ರು ಏನಾದರೂ ಮತ್ತೆ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಇನ್ಫಾರ್ಮ್ ಮಾಡಿದ್ರೆ ಅದು ನಮ್ಮ ಸ್ಕೋರ್ ಹಿಟ್ ಆಗುತ್ತೆ. ಇದೇನಂದರೆ ಒಂಥರ ಕಾರ್ಪೊರೇಟ್ ಜಾಲ, ಅದರಲ್ಲಿ ನಾವು ಒಳಗೆ ಬಂದು ಇಲ್ಲಿ ಸಿಕ್ಕಾಕೊಂಡಾಗಿರುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಸ್ಮಾರ್ಟ್ ಡಿಸಿಷನ್ ತೊಗೊಂಡು ಕರೆಕ್ಟಾಗಿ ಮಾನಿಟರ್ ಮಾಡ್ತಾಯಿದ್ರೆ ಮುಂದೆ ಆಗುವ ಅನಾಹುತಗಳನ್ನು ನಾವು ತಡಿಬಹುದು. ಅಲ್ಲ, ಈಗ ಮೆಡಿಕಲ್ ಅಂದ ತಕ್ಷಣ ನನಗೆ ಏನು ನೆನಪು ಬರ್ತಾಯಿದೆ ಅಂದರೆ, ಮೊನ್ನೆ ಶಿವಣ್ಣ ಅವರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸಕ್ಸಸ್ ಆಯಿತು. ತುಂಬ ಖುಷಿ ಆಯಿತು ಆ ಸುದ್ದಿ ಕೇಳಿ. ನೀವು ಈ ನ್ಯೂಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಟ್ರೀಟ್ಮೆಂಟ್ಗೆ ಆ ಭರವಸೆ ಇದೆಯಲ್ಲ, ಅದು ಇಲ್ಲಿ ಸಿಗ್ತಾ ಇದೆ. ಸೊ ಇಂಡಿಯಾದಲ್ಲೂ ಇದೆ, ಬಟ್ ಗೊತ್ತಿಲ್ಲ, ಎಲ್ಲ ಇಲ್ಲಿ ಬರ್ತಾರೆ ತುಂಬ ಜನ ಟ್ರೀಟ್ಮೆಂಟ್ ತೊಗೊತಾರೆ. ಫಾರ್ ಎಕ್ಸಾಂಪಲ್ ಈಗ ಶಿವಣ್ಣ ಅಂದರೆ ಅವರೆಲ್ಲ ಎಷ್ಟು ಮೂವಿ ಮಾಡಿರ್ತಾರೆ, ಎಷ್ಟು ದುಡ್ಡು ಬಂದಿರುತ್ತಲ್ಲ, ಅದರಲ್ಲಿ ಅಷ್ಟೊಂದು ಟ್ಯಾಕ್ಸ್ ಕಟ್ಟಿರ್ತಾರೆ ಅವರು ಇಂಡಿಯನ್ ಗೌರ್ಮೆಂಟಿಗೆ. ಈ ಸಿನಿಮಾ ನಟರನ್ನ ತುಂಬ ಹಗುರವಾಗಿ ಮಾತಾಡ್ತಾ ಇರ್ತಾರೆ, ಅದು ಅಷ್ಟು ಈಸಿ ಅಲ್ಲ. ಅವರು ಮಗಕ್ಕೆ ಬಣ್ಣ ಹಚ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಅವರು ಮೂವಿ ಸಕ್ಸಸ್ ಆದರೆ ಅವ್ರಿಗೊಂದು ಹೆಸರು ಬಂದಿರುತ್ತೆ. ಎಲ್ಲರೂ ಸಿನಿಮಾ ಸ್ಟಾರ್ಸ್ನ ಹಗುರವಾಗಿ ಮಾತಾಡೋದನ್ನು ಒಂದು ಪ್ರವೃತ್ತಿ ಮಾಡ್ಕೊಂಡಿರ್ತಾರೆ. ಬಟ್ ಏನಂದರೆ, ಈಗ ಇಷ್ಟೊಂದು ಟ್ಯಾಕ್ಸ್ ನಾವು ಒಂದು ದೇಶದಲ್ಲಿ ಕಟ್ತೀವಿ ಅಂದರೆ ನಮಗೆ ತಿರ್ಗಾ ಅಲ್ಲಿಂದ ಏನು ಬೆನಿಫಿಟ್ ಸಿಗ್ತಾ ಇದೆ, ಇದು ಬಂದು ತುಂಬ ಸೂಕ್ಷ್ಮವಾದ ವಿಷಯ. ಸೊ ಅದು ಇಲ್ಲಿ ಈ ದೇಶ ಆ ಭರವಸೆ ಕೊಡ್ತಾ ಇದ್ದಾರೆ. ಬಟ್ ಏನಂದರೆ, ದುಡ್ಡು ಇರೋರಿಗೆ ಮಾತ್ರ ಆ ಭರವಸೆ. ಈಗ ಯಾರಾದರೂ ಮೆಡಿಕಲ್ ಇನ್ಸೂರೆನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಇತ್ತೀಚೆಗೆ ಇಲ್ಲೊಬ್ಬರು CEO ಅವ್ರನ್ನ ಇಲ್ಲಿ ಶೂಟ್ ಮಾಡಲಾಯಿತು. ಅವರು ಒಂದು ಇನ್ಸೂರೆನ್ಸ್ ಕಂಪ್ನಿಯ CEO ಆಗಿದ್ದರು.
ಆ ಟೈಮಲ್ಲಿ ಇಲ್ಲಿ ಜನ ಅವರ ಒಂದು ಫ್ರಸ್ಟ್ರೇಷನ್ನ ಹೊರಗಡೆ ಆಗ್ತಾಯಿದ್ರು. ಈ ಇನ್ಶೂರೆನ್ಸ್ ಎಲ್ಲ ಯಾವ ರೀತಿ ನಮ್ಮನ್ನು ಆಟ ಆಡಿಸುತ್ತೆ. ಈಗ ನನ್ನ ಹತ್ರ ಇನ್ಶೂರೆನ್ಸ್ ಇದ್ದರೂ ಕೂಡ ಕೆಲವೊಂದು ಎಕ್ಸ್ಟ್ರೀಮ್ ಕೇಸ್ ಬಂದಾಗ ಎಲ್ಲ ಕ್ಲೇಮ್ ಆಗಲ್ಲ. ಇಲ್ಲಿ ಎಷ್ಟೋ ಜನ ಏನಂದರೆ ಈ ರೀತಿ ಸಮಸ್ಯೆ ಬಂದು ಅವರ ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿ ಬಂದುಬಿಡ್ತಾರೆ. ಎಲ್ಲ ದುಡ್ಡನ್ನ ಹಾಸ್ಪಿಟ್ಲಿಗೆ ಕಟ್ಟಬೇಕಾಗುತ್ತೆ. ಇಲ್ಲಿ ಅಮೇರಿಕಾ ನೋಡೋದಕ್ಕೆ ಎಷ್ಟು ಚೆಂದ, ಮಾತಾಡೋದಕ್ಕೆ ಎಷ್ಟು ಚೆಂದ, ಡಾಲರಲ್ಲಿ ನಾವು ಅರ್ನ್ ಮಾಡ್ತೀವಿ, ಇದೆಲ್ಲ ಹೇಳೋದಕ್ಕೆ ಚೆಂದ. ಆದರೆ ಸಮಸ್ಯೆ ಅಂತ ಬಂದಾಗ ಭಾಳ ಕಷ್ಟ ಆಗುತ್ತೆ. ಇಲ್ಲಿ ನಮಗೆ ನೀವು ನೋಡಿರ್ತಾರೆ, ಈ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಈ ರೀತಿ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ, ಇವರಿಗೆ ನಾವು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಹೆಲ್ಪ್ ಮಾಡಿ ಅಂಥೇಳಿ. ಅದು ಇಲ್ಲಿರೋ ಪ್ರತಿಯೊಬ್ಬ ಇಂಡಿಯನ್ಸ್ಗೂ ಇದೇ ಪ್ರಾಬ್ಲಮ್ ಇರುತ್ತೆ. ಯಾಕೆಂದರೆ ಇಲ್ಲಿಂದ ಮತ್ತೆ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಇಲ್ಲಿಂದ ತಿರ್ಗಾ ಹೋಗಬೇಕು ಅಂದರೆ ಅಷ್ಟೊಂದು ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ. ಸೊ ಆ ರೀಸನಿಂದ ಮೆಡಿಕಲ್ ಅಂತ ಬಂದಾಗ ನಾವು ಸ್ವಲ್ಪ ಸೀರಿಯಸ್ಸಾಗಿ ತೊಗೋಬೇಕಾಗತ್ತೆ. ಇಲ್ಲಿ US ಸಿಟಿಸನ್ಸ್ ಏನು ಮಾಡ್ತಾರೆ ಅಂದರೆ, ಈ ನಾನು ನೋಡಿದ್ದೀನಿ, ಅವರು ತುಂಬ ಆ್ಯಕ್ಟಿವಿಟೀಸ್ ಮೇಂಟೈನ್ ಮಾಡ್ತಾರೆ, ಹೆಲ್ದಿ ಆ್ಯಕ್ಟಿವಿಟೀಸ್. ಅದನ್ನು ನಾವು ಈಗ ಇಂಡಿಯಾದಿಂದ ಬಂದಿರ್ತೀವಲ್ಲ, ನಾವು ನಮ್ಮ ಆ್ಯಕ್ಟಿವಿಟೀಸ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಚಾಲೆಂಜ್ ಇರುತ್ತೆ. ಬಟ್ ಭಾಳ ಬೇಗ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಯೋಗ ಮಾಡೋದಾದರೆ ಮನೇಲೇ ಯೋಗ ಮಾಡೋದನ್ನು ಕಲಿಬೋದು. ಇಲ್ಲಿ ತುಂಬ ಯೋಗ ಕಲಿಸ್ತಾರೆ. ಇಲ್ಲಿ ಭಾರತೀ ಟೆಂಪಲಲ್ಲಿ ಅವರು ಕೆಲವೊಬ್ಬರು ಹೇಳ್ತಾರೆ, ಯೋಗ ಫ್ರೀಯಾಗೇ ಹೇಳ್ತಾರೆ. ಇಲ್ಲಿ ನಾವು ದುಡ್ಡು ಕೊಟ್ಟು ಹೋಗ್ಬೋದು. ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅಂದರೆ, ಇಲ್ಲಿ US ಅಲ್ಲಿ ಇಂಡಿಯಾದಲ್ಲಿ ಇರೋದಕ್ಕಿಂತ ಇಲ್ಲಿ US ಅಲ್ಲಿ ಇವರು BKS ಅಯ್ಯಂಗಾರ್ ಮೈಸೂರವ್ರು ಏನಿದಾರಲ್ಲ, ಅವರು ಪದ್ಮವಿಭೂಷಣ ತೊಗೊಂಡು ಅವರು ಈಗಿಲ್ಲ, ಅವರ ಅಯ್ಯಂಗಾರ್ ಸೆಂಟರು ಇಲ್ಲಿ ನನಗೆ ಹತ್ರದಲ್ಲೇ ಇದೆ. ನಾವೇನಾದರೂ ಯೋಗ ಕಲಿಬೇಕು ಅಂದರೆ ಸೊ ಆ ರೀತಿ ನಾವು ಒಂದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯೋಗ ಇರಲಿ, ಇದು ಯೋಗನೇ ಮಾಡ್ಬೇಕಂತ ಇಲ್ಲ, ಜಿಮ್ಗೆ ಹೋಗ್ಬೋದು, ಕ್ರಿಕೆಟ್ ಆಡ್ಬೋದು, ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಇರೋದರಿಂದ ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಇಲ್ಲಿ ಇಯರ್ಲಿ ಒಂದು ಹೆಲ್ತ್ ಚೆಕಪ್ ಮಾಡ್ತಾರೆ. ಇದು ಬಂದು ಒಂದಿಷ್ಟು ಜನ ಯಾವ ರೀತಿ ನೋಡ್ತಾರೆ ಅಂದರೆ, ಇದೊಂದು ಮಾಫಿಯಾ, ಈ ರೀತಿ ಚೆಕ್ ಮಾಡೋದ್ರಿಂದನೇ ನಮಗೇನು ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಆವಾಗ ನಾವು ದುಡ್ಡು ಖರ್ಚು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಬಟ್ ವಾಸ್ತವದಲ್ಲಿ ಆ ರೀತಿ ಇರಲ್ಲ. US ಅಲ್ಲಿ ಏನಂದರೆ, ನೀವೀಗ ಏನಾದರೂ ಒಂದು ಹಾಸ್ಪಿಟ್ಲಿಗೆ ಆಕ್ಸಿಡೆಂಟಾಗಿ ಹೋದರೆ ಅವರಿಗೆ ಹಿಸ್ಟ್ರಿ ಬೇಕಾಗುತ್ತೆ, ಈತನಿಗೆ ಏನೇನು ಸಮಸ್ಯೆ ಇತ್ತು, ಈತನ ಬ್ಲಡ್ ಗ್ರೂಪ್ ಏನು ಎಲ್ಲ ಬೇಕಾಗುತ್ತಲ್ಲ. ಆ ಟೈಮಲ್ಲಿ ನೀವೊಂದು ಮೆಡಿಕಲ್ ಚೆಕಪ್ ಮಾಡಿ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಅಂತ ಇದ್ದರೆ ಮಾತ್ರ ಇವರಿಗೆ ಆ ಡೀಟೇಲ್ಸ್ ಇಮಿಡಿಯೇಟಾಗಿ ಸಿಗುತ್ತೆ. ಇನ್ನು ಕೆಲವೊಮ್ಮೆ ಏನಂದರೆ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾವು ಮೊದಲೇ ನೋಡ್ಕೋಬೋದು ಈ ಹೆಲ್ತ್ ಚೆಕಪ್ಪಿಂದ. ಸೊ ಅದನ್ನು ಹಗುರವಾಗಿ ತೊಗೋಬಾರ್ದು. ಕೆಲವೊಬ್ರು ಹೇಳ್ತಿರ್ತಾರೆ, ಅದು ಅವರವರ ಈ ಹ್ಯೂಮನ್ ಬಾಡಿ ಎಷ್ಟು ಯುನೀಕ್ ಆಗಿದೆ ಅಂದರೆ, ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ. ನಾವು ಆ ರೀತಿ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ನಾವು ಶಾಲೆಯಲ್ಲಿ ಓದಿರ್ತೀವಿ, ಆರೋಗ್ಯವೇ ಮಹಾಭಾಗ್ಯ ಅಂತ. ಅದು US ಅಲ್ಲಿ ಸತ್ಯ. ಯಾಕಂದರೆ ಚಿಕ್ಕ ಕಾಯಿಲೆ ಬಂದರೂ ಕೂಡ ನಮಗೆ ದೊಡ್ಡ ಎಕ್ಸ್ಪೆನ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೆಲ್ದಿ ಆಗಿರೋದ್ರಿಂದ ಎಕ್ಸ್ಪೆನ್ಸ್ನ ನಾವು ಆದಷ್ಟು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಶಾಪಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಈಗ ನಾವು ಕೆಲವೊಮ್ಮೆ ಈ ಇಂಡಿಯನ್ ಡ್ರೆಸ್ ಬೇಕಂತ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಸ್ವಲ್ಪ ಪ್ಲ್ಯಾನ್ ಮಾಡಿ ಇಂಡಿಯಾದಿಂದ ತರಿಸ್ಕೊಂಡ್ರೆ ಅವಾಗ ಕಡಿಮೆ ಅನಿಸ್ಬೋದು. ಅದು ಯಾರಾದರೂ ಬರೋರಿದ್ದರೆ, ಇಲ್ಲ ನಾವು ಇಂಡಿಯಾಕ್ಕೆ ಹೋಗಿ ಬರಬೇಕಾದಾಗ ಕೂಡ ಈ ರೀತಿ ಇದನ್ನು ಐಟಮ್ಸ್ನ ನಾವು ಮೊದಲೇ ಪ್ಲ್ಯಾನ್ ಮಾಡೋದ್ರಿಂದ ಇಲ್ಲಿ ನಮಗೆ ಆ ಎಕ್ಸ್ಪೆನ್ಸ್ನ ಕಡಿಮೆ ಮಾಡ್ಬೋದು. ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ವಿ, ಆಫರು ವರ್ಷ ಪೂರ್ತಿ ಇರುತ್ತೆ. ಆಫರ್ ಇದೆ ಅಂತ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಪರ್ಚೇಸ್ ಮಾಡಬೇಕು. ಆ ರೀತಿ ನಾವು ಪ್ಲ್ಯಾನ್ ಮಾಡೋದ್ರಿಂದ, ನಮಗೆ ಅವಶ್ಯಕತೆ ಇದ್ದದನ್ನು ಮಾತ್ರ ಪರ್ಚೇಸ್ ಮಾಡೋದ್ರಿಂದ ಕೂಡ ನಾವು ತುಂಬ ಸೇವಿಂಗ್ಸ್ ಮಾಡ್ತೀವಿ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಸೇವಿಂಗ್ಸ್ ಅಂತಂದರೆ, ಈಗ ಎಲ್ಲರೂ ಸ್ಟ್ರೀಮಿಂಗ್ ಸರ್ವಿಸಸ್ ಯೂಸ್ ಮಾಡ್ತಾರೆ. ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಝಾನ್ ಇರ್ಬೋದು, ತುಂಬ ಬರ್ತಾ ಇದ್ದಾವೆ. ಈಗ ನಾವು ಒಂದನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ನಾವು ನೋಡಬೇಕಾಗಿರೋ ಮೂವಿ ಬೇರೆದ್ರಲ್ಲಿ ಹೋಗಿರುತ್ತೆ. ಈ ಕನ್ನಡ ಮೂವಿ ಎಲ್ಲ ಹಂಗೆ ಆಗುತ್ತೆ. ರೀಸೆಂಟಾಗಿ ಭೀಮಾ ದುನಿಯಾ ವಿಜಯ್ ಮೂವಿ ಅಮೆಝಾನ್ ಪ್ರೈಮಲ್ಲಿ ಬಂದಿದೆ ಅಂತ ನೋಡೋಕೆ ಹೋದರೆ ಅವರು ಚಾರ್ಜ್ ಮಾಡಿದ್ರು ನಮಗೆ $1.5 ಇತ್ತು. ಬಟ್ ಈ ರೀತಿ ಕೆಲವೊಮ್ಮೆ ಮೂವೀಸ್ಗೆ ಅವ್ರು ಚಾರ್ಜ್ ಮಾಡ್ತಾರೆ. ಈ ರೀತಿ ತುಂಬ ಸ್ಟ್ರೀಮಿಂಗ್ ಸರ್ವಿಸಸ್ಸನ್ನು ನಾವು ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತೀವಿ, ಬಟ್ ನಾವು ಅದನ್ನು ಮಾನಿಟರ್ ಮಾಡ್ತಿರಲ್ಲ. ಕೆಲವೊಮ್ಮೆ ಅದನ್ನು ನಾವು ಮಾನಿಟರ್ ಮಾಡಿ ನಮಗೆ ಬೇಕಾದಾಗ ಸಬ್ಸ್ಕ್ರೈಬ್, ಈಗ ಅಮೆಝಾನ್ ಹಂಗೆ ಇದೆ, ಅದು ಮಂತ್ಲಿ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಮೂವಿ ನೋಡಿಕೊಂಡು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾನಿಟರ್ ಮಾಡಿ ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಎಕ್ಸ್ಪೆನ್ಸಸ್ನ ನಾವು ಅಲ್ಲಿ ಕೂಡ ಸೇವಿಂಗ್ ಮಾಡ್ಬೋದು. ಆಮೇಲೆ ಸೇವಿಂಗ್ಸ್ ಮಾತ್ರ ಅಲ್ಲ, ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡೋದಕ್ಕೆ ಏನೆಲ್ಲ ಆಪ್ಷನ್ಸ್ ಇದೆ? ರೇಖಾ, ಈಗ ಈ ಸೇವಿಂಗ್ಸ್ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಇದಲ್ಲದೆ ಇನ್ಕಮ್ ಯಾವ ರೀತಿ ನಾವು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡೋದು ಅಂತ ನಾವು ಅದರ್ ದೆನ್ ಸ್ಯಾಲ್ರಿ ಅಂತ ನೋಡಿದ್ರೆ,
ಸ್ವಲ್ಪ ಜನ ಈ ಸ್ಟಾಕ್ ಮಾರ್ಕೆಟ್ ಏನು ಗೊತ್ತಿರುತ್ತಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಲಾಂಗ್ ಟರ್ಮ್ ಬರುತ್ತೆ ಮತ್ತು ಶಾರ್ಟ್ ಟರ್ಮ್ ಅಂತ ಬರುತ್ತೆ. ಲಾಂಗ್ ಟರ್ಮ್ ಅಂದರೆ ನನಗೆ ಒಂದಿಷ್ಟು ಕಂಪ್ನಿ ಗೊತ್ತಿರುತ್ತೆ, ಅವೆಲ್ಲ ಒಳ್ಳೆ ಕಂಪ್ನಿ, ಅವರು ಈ ರೀತಿ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ, ನನಗೆ ಚೆನ್ನಾಗಿ ಗೊತ್ತು. ಈ ಕಂಪ್ನಿಯಲ್ಲಿ ಈಗ 10 ವರ್ಷದಿಂದ 5 ವರ್ಷದಿಂದ ಇಷ್ಟು ಚೆನ್ನಾಗಿ ಗ್ರೋತ್ ಇದೆ, ನಾನು ದುಡ್ಡು ಹಾಕಿದರೆ ನನಗೆ ನೆಕ್ಸ್ಟ್ 5 ಇಯರ್ಸ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇನೆಂದರೆ ಅವರು ಡೈಲಿ ಮಾನಿಟರ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಅದನ್ನು ಲಾಂಗ್ ಟರ್ಮ್ ಸ್ಟಾಕ್ ಅಂತೇಳಿ ಅವರು ದುಡ್ಡು ಹಾಕ್ಬಿಡ್ತಾರೆ, ಅವ್ರು ತಲೆನೇ ಕೆಡ್ಸ್ಕೊಳಲ್ಲ. ಕೆಲವೊಂದು ಮಾರ್ಕೆಟ್ ಬಿದ್ದರೂ ಕೂಡ ಅವ್ರು ತಲೆ ಕೆಡ್ಸ್ಕೊಳಲ್ಲ, ಯಾಕಂದರೆ ಆ ಕಂಪ್ನಿ ಮಾಡ್ತಿರೋ ಪ್ರಾಡಕ್ಟ್ ಮೇಲೆ ಅವ್ರಿಗೆ ಆ ಭರವಸೆ ಇರುತ್ತೆ. ನಿಮ್ಗೆ ಯಾವುದಪ್ಪ ಈಗ ಬೆಸ್ಟ್ ಕಂಪ್ನಿ ಅಮೇರಿಕನ್ ಕಂಪ್ನಿ ಅಂತ ಅನಿಸುತ್ತಲ್ಲ, ಆ ಕಂಪ್ನಿ ಅದ್ರ ಹಿಸ್ಟ್ರಿ ನೋಡಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಶಾರ್ಟ್ ಟರ್ಮ್ ಬಂದು ಅದು ಸ್ಟಾಕಲ್ಲಿ ಚೆನ್ನಾಗಿ ಗೊತ್ತಿರೋರು, ಎಕ್ಸ್ಪೀರಿಯನ್ಸ್ ಇರೋರು ಅದನ್ನು ಯೂಸ್ ಮಾಡ್ತಾರೆ. ಈಗ ಇದನ್ನು ಬಿಟ್ಬಿಟ್ಟು ಈಗ ಎಂಪ್ಲಾಯರು ನಮಗೆ 401k ಅಂತೇಳಿ ಇಂಡಿಯಾದಲ್ಲಿ PF ಇದೆಯಲ್ಲ, ಪ್ರಾವಿಡೆಂಟ್ ಫಂಡು, ಆ ರೀತಿಲಿ 401k ಅಂತ ಕೊಡ್ತಾರೆ. ಅದು ಬಂದು ಇವರು ಕೆಲವೊಂದು ಎಂಪ್ಲಾಯರ್ ಬಂದು ಮ್ಯಾಚ್ ಮಾಡ್ತಾರೆ 5% 8%ವರೆಗೂ ಒಂದು ವರ್ಷಕ್ಕೆ. ನಾನೀಗ ನನ್ನ ಸ್ಯಾಲ್ರಿಯಿಂದ 8% ಹಾಕಿದ್ರೆ ಅವರು ಕೂಡ 8% ಹಾಕ್ತಾರೆ. ಸೊ ಹಾಗಾದರೆ ವರ್ಷಕ್ಕೆ 16% ಸೇವ್ ಆಗ್ತಾ ಇರುತ್ತೆ. ನಾನು ಒಂದಿಷ್ಟು ಜನರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ 401k ಬಗ್ಗೆ ಅಷ್ಟು ಗೊತ್ತೇ ಇರಲಿಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡಿದರು ಅವರು ಎಂಪ್ಲಾಯರ್ ಮ್ಯಾಚ್ ಕಡಿಮೆ ಇತ್ತು. ಬಟ್ ಅದೇನೆಂದರೆ ಆ ಕಡಿಮೆ ಇದೆಯಲ್ಲ, ಅದನ್ನು ಆ ಟೈಮಲ್ಲಿ ನಾವು ಸೇವ್ ಮಾಡಿದಾಗ ಏನಾಗುತ್ತಂದರೆ ಸ್ವಲ್ಪ ದಿನ ಆದಮೇಲೆ ಅದು ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ 401k ಯಾವ ರೀತಿ ಇರುತ್ತಂದರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಏಜಿಗೆ ತಕ್ಕಾಗೆ ಒಂದು ಪ್ಲ್ಯಾನ್ ತೊಗೊಂಡಿರ್ತಾರೆ, ಅದು ಸ್ಟಾಕಲ್ಲಿ ಇನ್ವೆಸ್ಟ್ ಆಗಿರುತ್ತೆ, ಅದು ಸ್ಟಾಕಿಗೆ ತಕ್ಕಾಗೆ ಗ್ರೋ ಆಗ್ತಾ ಇರುತ್ತೆ. ಸ್ವಲ್ಪ ಜನ ಇದನ್ನು ಒಂಥರ ಸ್ಕ್ಯಾಮ್ ಥರ ನೋಡ್ತಾರೆ. ಅದೇನೆಂದರೆ ಅವರು ತುಂಬ ಮಾಸ್ಟರ್ ಆಗಿರೋಂಥವ್ರು ಫೈನಾನ್ಸಲ್ಲಿ. ಈಗ ಒಂದು ಟೆಕ್ಕಿ ಅಂತ ನಾವು ತೊಗೊಂಡ್ರೆ ಟೆಕ್ನಾಲಜಿಯಲ್ಲಿರೋರು, ಅವ್ರಿಗೆ ಈ ಫಿನಾನ್ಸಲ್ಲಿ ಅಷ್ಟೊಂದು ಗೊತ್ತಿರಲ್ಲ. ಈಗ ನನಗೂ ಫಿನಾನ್ಸಲ್ಲಿ ಅಷ್ಟು ಗೊತ್ತಿರಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ನಾನು ಆ ಎಂಪ್ಲಾಯರ್ ಏನು ಕೊಟ್ಟಿರ್ತಾರಲ್ಲ ಕಂಪ್ನಿಯವರು, ಅದನ್ನೇ ಸುಮ್ಮನೆ ಫಾಲೋ ಮಾಡ್ತೀನಿ. ಇನ್ನು ಕೆಲವೊಬ್ಬರನ್ನ ನಾನು ನೋಡಿದ್ದೀನಿ ಫೈನಾನ್ಸಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಕಂಪ್ನಿಗಳಿಗೆ ಅವರೇ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾರೆ. ಈ 401k ಬರೋ ದುಡ್ಡಿದೆಯಲ್ಲ ಪ್ರಾವಿಡೆಂಟ್ ಫಂಡ್ ಥರ, ಅದನ್ನು ಅವರು ಇನ್ವೆಸ್ಟ್ ಮಾಡಿ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಈಗ ಇದೆಲ್ಲ ಬೇಡ ನನಗೆ, ಇದೂ ಬೇಡ, ನನಗೆ ಇನ್ಕಮ್ ಅರ್ನ್ ಮಾಡಬೇಕು, ನನ್ನ ಹತ್ರ ದುಡ್ಡಿದೆ, ನಾನು ಏನು ಪ್ಲ್ಯಾನ್ ಮಾಡಬೇಕು ಅಂದರೆ, ಇಲ್ಲಿ ಕೆಲವೊಬ್ಬರು ಫಿನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ. ಕೆಲವೊಮ್ಮೆ ಅವರು ಕಂಪ್ನಿಗೆ ಬರ್ತಾರೆ, ಕಂಪ್ನಿಯಲ್ಲೇ ಇರ್ತಾರೆ, ಅಪಾಯಿಂಟ್ಮೆಂಟ್ ಎಲ್ಲ ನಮ್ಮ ಹತ್ರ ತೊಗೊಂಡು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ರೀತಿ ಸರ್ವಿಸ್ ತೊಗೊಂಡು ಕೂಡ ಕೆಲವೊಂದಿಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ರೀತಿ ಆಪ್ಷನ್ ಎಲ್ಲ ಇದೆ. ಇನ್ನು ಕೆಲವೊಬ್ರು ಬಂದು 24k ಗೋಲ್ಡ್ ಪರ್ಚೇಸ್ ಮಾಡ್ತಾರೆ. ಈಗ US ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಇಂಡಿಯಾದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಕಂಪೇರ್ ಮಾಡಿದ್ರೆ US ಅಲ್ಲಿ ಕಡಿಮೆ ಅನಿಸುತ್ತೆ. ಯಾವುದಕ್ಕೆ? 24 ಕ್ಯಾರೆಟಿಗೆ. ಸೊ ಈ 24 ಕ್ಯಾರೆಟ್ ಏನಂದರೆ ಪರ್ಚೇಸ್ ಮಾಡಿ, ಬಟ್ ಇಂಡಿಯಾಗೆ ತೊಗೊಂಡೋಗಿ ನಾನು ಅಲ್ಲಿ ಏನಾದರೂ ಆರ್ನಮೆಂಟ್ ಮಾರ್ತೀನಿ ಅಂದರೆ ಏನಾಗುತ್ತೆ ಅಂದರೆ ಕಸ್ಟಮ್ಸಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಆವಾಗ ಅದು ಏನು ಪ್ರಾಫಿಟ್ ಆಗೋಲ್ಲ. ಇಲ್ಲೇ ಗೋಲ್ಡ್ ತೊಗೊಂಡು ಇಲ್ಲೇ ಮಾರೋರಿಗೆ ಅದು ಪ್ರಾಫಿಟ್ ಆಗುತ್ತೆ. ಇನ್ನು ಕೆಲವೊಂದು ಈ ಫಿನಾನ್ಸಿಯಲ್ ತುಂಬ ತಿಳ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಬುಕ್ ಇದ್ದಾವೆ, ತುಂಬ ಫೇಮಸ್ ಅಂದರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತೇಳಿ. ಅದರಲ್ಲಿ ಒಂದು ಗ್ರಾಫ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಸೆಟ್ ಮತ್ತು ಲಯಬಿಲಿಟಿ ಅಂಥೇಳಿ. ಅಸೆಟ್ ಅಂದರೆ ಈಗ ನಾವು ಹೇಳಿದ್ವಲ್ಲ ಗೋಲ್ಡು, ಸ್ಟಾಕು, ಇದೇನೆಂದರೆ ದುಡ್ಡು ನಮ್ಮದು ಬೆಳೀತಾ ಹೋಗುತ್ತೆ. ಲಯಬಿಲಿಟಿ ಅಂದರೆ ನಾನು ಒಳ್ಳೆ ಕಾರ್ ತೊಗೊಳ್ಳೋದು, ಫೋನ್ ತೊಗೊಳ್ಳೋದು, ಒಳ್ಳೆ ವಾಚ್ ತೊಗೊಳ್ಳೋದು ಅಂಥೇಳಿ ಆ ದುಡ್ಡು ಹಾಕಿದ್ರೆ ಅದೇನೆಂದರೆ ಈ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟು ಒಂದು 4 ವರ್ಷ ಆದಮೇಲೆ ಆ ದುಡ್ಡು ಕೆಳಗೆ ಹೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಲಯಬಿಲಿಟಿ ಅಂತಾರೆ. ಸೊ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮ ನೆಸೆಸಿಟಿಗೆ ತಕ್ಕ ಹಾಗೆ ನಾವು ಎಕ್ಸ್ಪೆನ್ಸಸ್ನ ಮಾಡಿದ್ರೆ ಖಂಡಿತ ನಾವು ಫೈನಾನ್ಸಿಯಲ್ಲಿ ಸಕ್ಸಸ್ಫುಲ್ಲಾಗಿ ಆಗ್ತೀವಿ ಅಂತ ಹೇಳ್ಬೋದು. ಇದಿಷ್ಟು ನಮಗೆ ಗೊತ್ತಿರುವಂಥ ಸೇವಿಂಗ್ಸ್ ಆಪ್ಷನ್ಸು. ಏನಂದರೆ ನಾವು ಖರ್ಚು ಮಾಡಬೇಕಾದಾಗ ಪ್ರತಿ ವಿಷಯದಲ್ಲೂ ನಾವು ಜಾಗ್ರತೆಯಿಂದ ಸ್ವಲ್ಪ ಅಲ್ಲಿ ವಿಚಾರ ಮಾಡೋದ್ರಿಂದ, ಬೇರೆ ಆಪ್ಷನ್ ಟ್ರೈ ಮಾಡೋದ್ರಿಂದ ನಮಗೆ ಇಲ್ಲಿ ಏನಂದರೆ ಸೇವ್ ಆಗುತ್ತೆ. ಅದು ಒಂದು ಟೊಮೊಟೊ ತೊಗೊಳ್ಳೋದು, ಆನಿಯನ್ ತೊಗೊಳ್ಳೋದ್ರಿಂದ ಹಿಡಿದು ಕಾರ್ ಇನ್ಸೂರೆನ್ಸ್ವರೆಗೂ, ನಾನು ಈ ಮುಂಚೆ ಹೇಳಿದಾಗೆ ಹನಿ ಕೂಡಿದರೆ ಹಳ್ಳ ಅಂತ. ಸೊ ಆ ರೀತಿ ಅದನ್ನು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಸೇವಿಂಗ್ಸ್ ಟಿಪ್ಸ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ನಾವು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.